ನಮಸ್ಕಾರ ಭಾರತ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಶ್ರೀಪಾದ್. ವೆಲ್ಕಮ್ ಟು ಕಟ್ಟಿ ಯಾತ್ರಾ. ನಮ್ಮ ಯಾತ್ರಾ ಇವತ್ತು ಸ್ಟಾರ್ಟ್ ಆಗ್ತಾ ಇರೋದು ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನದೊಂದಿಗೆ. ಬನಶಂಕರಿ ಅಮ್ಮನವರ ದೇವಸ್ಥಾನವು ಮಲಪ್ರಭಾ ನದಿಯ ದಡದಲ್ಲಿರುವ ಚೋಳಚಗುಡ್ಡ ಎಂಬ ಸಣ್ಣ ಹಳ್ಳಿಯಲ್ಲಿದೆ. ಇದು ನಮ್ಮ ಪ್ರಸಿದ್ಧ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ವಿಶ್ವಪ್ರಸಿದ್ಧವಾದಂಥ ಬಾದಾಮಿ ಹತ್ತಿರ ಬರುತ್ತದೆ. ನೀವು ದೇವಸ್ಥಾನವನ್ನು ಬಸ್ಸು, ರೈಲು ಮತ್ತು ವಿಮಾನದ ಮುಖಾಂತರವೂ ಬರಬಹುದು. ಹತ್ತಿರದ ಬಾದಾಮಿ ಬಸ್ ನಿಲ್ದಾಣ ಮತ್ತು ಬಾದಾಮಿ ರೈಲ್ವೆ ನಿಲ್ದಾಣವನ್ನು ಹೊಂದಿದೆ. ದೇವಸ್ಥಾನವನ್ನು ತಲುಪಲು ಸಾರ್ವಜನಿಕರ ಸಾರಿಗೆ, ಆಟೋ ರಿಕ್ಷಾ, ಬಸ್ಸು ಮತ್ತು ಇನ್ನಿತರ ವಾಹನಗಳ ಮುಖಾಂತರವೂ ನೀವು ದೇವಸ್ಥಾನಕ್ಕೆ ಬರಬಹುದು. ಬನಶಂಕರಿ ತಾಯಿಯನ್ನು ಪಾರ್ವತಿ ಅವತಾರ ಎಂದು ಕರೆಯುತ್ತಾರೆ ಮತ್ತು ಶಾಕಂಬರಿ ಅಥವಾ ವನಶಂಕರಿ ಎಂದು ಕರೆಯಲಾಗುತ್ತದೆ. ಬನಶಂಕರಿ ಎಂಬ ಪದವು ಎರಡು ವಿಶೇಷ ಪದಗಳಿಂದ ಕೂಡಿದೆ. ಬಾನ್ ಎಂದರೆ ಕಾಡು, ಶಂಕರಿ ಎಂದರೆ ಶಿವನ ಪತ್ನಿ ಎಂದು ಕರೆಯಲಾಗುತ್ತದೆ. ಬನಶಂಕರಿ ತಾಯಿಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಅಂತಲೂ ಸಹ ಕರೆಯಲಾಗುತ್ತದೆ. ಬನಶಂಕರಿ ತಾಯಿಯ ದೇವಸ್ಥಾನವನ್ನು ಕಲ್ಯಾಣದ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ ಮತ್ತು ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲಾಗಿದೆ. ಚಾಲುಕ್ಯರು ಬನಶಂಕರಿ ತಾಯಿಯನ್ನು ತಮ್ಮ ಕುಲದೇವತೆಯಾಗಿ ಪೂಜಿಸುತ್ತಿದ್ದರು. ಬನಶಂಕರಿ ದೇವಿಯ ವಿಗ್ರಹವನ್ನು ಅಥವಾ ಮೂರ್ತಿಯನ್ನು ಕಪ್ಪು ಕಲ್ಲಿನಿಂದ ಮಾಡಲಾಗಿದೆ. ಇದು ಸುಮಾರು 5 ಅಡಿ ಎತ್ತರವಿದೆ. ಇಲ್ಲಿ ದೇವಿಯು ಸಿಂಹದ ಮೇಲೆ ಕುಳಿತಿದ್ದನ್ನು ನಾವು ಕಾಣಬಹುದು. ಅದಕ್ಕೆ ಬನಶಂಕರಿ ತಾಯಿಯನ್ನು ಸಿಂಹರೂಪಿಣಿ ಎಂದು ಸಹ ಕರೆಯುತ್ತಾರೆ ಮತ್ತು ರಾಕ್ಷಸನನ್ನು ಕಾಲ್ನಡಿಗೆಯಲ್ಲಿ ಹತ್ತಿರಿಸುತ್ತಾಳೆ. ಬನಶಂಕರಿ ದೇವಿಯು ಒಟ್ಟು 8 ಕೈಗಳನ್ನು ಹೊಂದಿದ್ದಾಳೆ. ಇಲ್ಲಿ ದೇವಿಯು ಬಲಗೈಯಲ್ಲಿ ಖಡ್ಗ, ಗಂಟೆ, ತ್ರಿಶೂಲ ಮತ್ತು ಲಿಪಿ ಹಾಗೂ ಎಡಗೈಯಲ್ಲಿ ಡಮರು, ಡಾಲು, ರುಂಡ ಮತ್ತು ಅಮೃತ ಪಾತ್ರೆಗಳು ಹೊಂದಿದ್ದಾಳೆ. ಬನಶಂಕರಿ ತಾಯಿಯ ಬಲಗೈಯು ಸುಜ್ಞಾನ ಮತ್ತು ಎಡಗೈಯು ಶೌರ್ಯದ ಸಂಕೇತವಾಗಿದೆ. ಇಲ್ಲಿ ತಾಯಿಯು ತ್ರಿನೇತ್ರಳಾಗಿದ್ದಾಳೆ. ಈಗಿರುವ ದೇವಾಲಯದ ಕಟ್ಟಡವು ಯಾವ ಕಾಲದ್ದು ಎಂಬುದರ ಬಗ್ಗೆ ನಿರ್ದಿಷ್ಟ ದಾಖಲೆಗಳಿಲ್ಲ. ಸಾವಿರಾರು ವರ್ಷಗಳದ್ದು ಎಂದು ಹೇಳಲಾಗುತ್ತದೆ. ಹಳೆಯ ಬನಶಂಕರಿ ದೇವಿಯ ದೇವಾಲಯದ ಗರ್ಭಗುಡಿಯು ಮಣ್ಣಿನಲ್ಲಿ ಹೂತು ಹೋಗಿದೆ. ಈಗಿರುವ ದೇವಿಯ ಪೀಠದಲ್ಲಿಯೇ ಶಾಲಿವಾಹನ ಶಕೆ 603 ಎಂದು ಬರೆದಿದ್ದನ್ನು ನಾವು ಕಾಣಬಹುದು ಮತ್ತು ಈ ಪೀಠದಲ್ಲಿಯೇ ಪರಶುರಾಮ ಆನಗಳ ಎಂಬುವರ ಹೆಸರು ಸಹ ಉಲ್ಲೇಖವಾಗಿದೆ. ಬನಶಂಕರಿ ದೇವಿಯ ಕಥೆಯು ಸ್ಕಂದ ಪುರಾಣದಲ್ಲೂ ಸಹ ಉಲ್ಲೇಖವಾಗಿದೆ. ಸ್ಕಂದ ಪುರಾಣದ ಪ್ರಕಾರ ದುರ್ಗಮಾಸುರ ಎಂಬ ರಾಕ್ಷಸನು ಈ ಸ್ಥಳದಲ್ಲಿಯೇ ವಾಸವಾಗಿದ್ದನು. ಅವನು ಇಲ್ಲಿರುವ ಸ್ಥಳೀಯರಿಗೆ, ಋಷಿಮುನಿಗಳಿಗೆ ತುಂಬ ಕಿರುಕುಳವನ್ನು ನೀಡುತ್ತಿದ್ದನು. ಆವಾಗ
ಜನರು ನಿರಂತರ ಪ್ರಾರ್ಥನೆ ಮಾಡಿದಾಗ ಬನಶಂಕರಿ ತಾಯಿಯು ಯಜ್ಞದ ಬೆಂಕಿಯಲ್ಲಿ ಕಾಣಿಸಿಕೊಂಡಳು ಮತ್ತು ಆ ದುರ್ಗಮಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದಳು ಮತ್ತು ಜನರನ್ನು ಆ ರಾಕ್ಷಸನಿಂದ ರಕ್ಷಿಸಿದಳು. ತಾಯಿಯು ಕಾಣಿಸಿಕೊಂಡ ಸ್ಥಳದಲ್ಲಿಯೇ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ಅಂದಿನಿಂದಲೂ ಇಂದಿನ ತನಕ ತಾಯಿಯು ಸ್ಥಳೀಯರನ್ನು ಮತ್ತು ಭಕ್ತರನ್ನು ಕಾಪಾಡುತ್ತಾ ಬಂದಿದ್ದಾಳೆ. ಬನಶಂಕರಿ ತಾಯಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಬಂದು ಸೇರುತ್ತಾರೆ ಮತ್ತು ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಆ ಪಾಲ್ಗೊಂಡ ಸಮಯದಲ್ಲಿ ಆ ಜನರಿಂದ ಒಂದು ವಿಶೇಷ ಘೋಷಣೆಯನ್ನು ನಾವು ಕಾಣಬಹುದು. ಅದುವೇ ಬನಶಂಕರಿಯೇ ನಿನ್ನ ಪಾದಕ್ಕೆ ಶಂಭೂಕು. ಇದಕ್ಕೆ ವಿಶೇಷ ಅರ್ಥ ಇದೆ. ಅದು ಏನಂದರೆ, ಹೇ ಬನಶಂಕರಿಯೇ, ನಾನು ನಿನಗೆ ಎಂದೂ ಸರಿಸಾಟಿಯಾಗಲಾರೆ. ನಾನು ಯಾವಾಗಲೂ ನಿನ್ನ ಪಾದದ ಅಡಿಯಲ್ಲಿ ಇರುವವನು ಎಂದು ವಿಶೇಷ ಅರ್ಥವನ್ನು ಕೊಡುತ್ತದೆ. ಬನಶಂಕರಿಯ ಜಾತ್ರೆಯು ಸುಮಾರು 1 ತಿಂಗಳ ಕಾಲ ನಡೆಯುತ್ತದೆ. ಆವಾಗ ಲಕ್ಷಾಂತರ ಜನರು ಬಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ನಾಟಕ ಕಂಪನಿಗಳು ಸಹ ಬಂದು ತಮ್ಮ ಕಲೆಗಳನ್ನು ಪ್ರದರ್ಶಿಸುತ್ತವೆ. ಮತ್ತು ಈ ಜಾತ್ರೆಯು ಉತ್ತರ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಾತ್ರೆ. ಇಲ್ಲಿ ಕರ್ನಾಟಕದಿಂದ ಅಲ್ಲದೆಯೂ ಮಹಾರಾಷ್ಟ್ರದಿಂದಲೂ ಹೆಚ್ಚಿನ ಜನ ಇಲ್ಲಿ ಬಂದು ಸೇರುತ್ತಾರೆ. ದೇವಾಲಯದ ಮುಂದೆ ಹರಿದ್ರಾ ತೀರ್ಥ ಎಂಬ ಕೊಳವೆ ಇದೆ. ಈ ಹರಿದ್ರಾ ತೀರ್ಥ ಎಂಬ ಪದವು ಹರಿಶ್ಚಂದ್ರನ ತೀರ್ಥ ಎಂಬ ಪದದಿಂದ ಬಂದಿದೆ ಮತ್ತು ಈ ಕೊಳವೆಗೆ ಗಂಗೆಯಷ್ಟೇ ಪವಿತ್ರತೆಯನ್ನು ಕೊಡಲಾಗುತ್ತದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ, ಇಲ್ಲಿ ಪೋಷಕರು ಅಥವಾ ತಮ್ಮ ತಂದೆ ತಾಯಿಯಂದಿರು ತಮ್ಮ ನವಜಾತ ಶಿಶುಗಳನ್ನು ಬಾಳೆ ಎಲೆಯಿಂದ ಮಾಡಿದಂಥ ದೋಣಿಯಲ್ಲಿ ಕೂರಿಸಿ ಈ ಕೊಳವೆ ಸುತ್ತಲೂ ತೇಲುವಂತೆ ಮಾಡುತ್ತಾರೆ ಮತ್ತು ಶ್ರೀ ಬನಶಂಕರಿ ಅಮ್ಮನ ಆಶೀರ್ವಾದವನ್ನು ತಮ್ಮ ಮಕ್ಕಳಿಗೆ ಪಡೆದುಕೊಳ್ಳುತ್ತಾರೆ. ಇದಕ್ಕೆ ತೆಪ್ಪೋತ್ಸವ ಅಥವಾ ದೋಣಿ ಹಬ್ಬ ಎಂದು ಕರೆಯಲಾಗುತ್ತದೆ. ದೇವಸ್ಥಾನದಲ್ಲಿ ನಾವು ಇನ್ನೊಂದು ವಿಶೇಷತೆಯನ್ನು ಕಾಣಬಹುದು. ಅದು ಏನೆಂದರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ರಾಹುಕಾಲದಲ್ಲಿ ಪೂಜೆಯನ್ನು ಮಾಡುವುದಿಲ್ಲ. ಏಕೆಂದರೆ ಅದು ಒಂದು ಥರ ಕೆಟ್ಟ ಸಮಯ. ಆದರೆ ಇದೇ ರಾಹುಕಾಲದಲ್ಲಿ ಇಲ್ಲಿ ಬನಶಂಕರಿ ತಾಯಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾರೆ. ಏಕೆಂದರೆ ಇಲ್ಲಿ ಬರುವಂಥ ಭಕ್ತರಿಗೆ ಬರುವ ಎಲ್ಲ ಕಷ್ಟಗಳು, ದುಃಖಗಳು ಮತ್ತು ಬಡತನ, ದಾರಿದ್ರ್ಯತನವನ್ನು ದೂರ ಆಗಲಿ ಎಂದು ತಾಯಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಇದು ಒಂದು ಇಲ್ಲಿ ವಿಶೇಷ ಆಚರಣೆ. ಇದಿಷ್ಟು ಬನಶಂಕರಿ ತಾಯಿಯ ದೇವಸ್ಥಾನದ ಬಗ್ಗೆ ಮತ್ತು ದೇವಿಯ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಬಂಧು ಬಳಗದವರಿಗೆ ಕಳಿಸಿ ಮತ್ತು ಶ್ರೀ ಬನಶಂಕರಿ ಅಮ್ಮನವರ ಕೃಪೆಗೆ ಪಾತ್ರರಾಗೋಣ.
ಬರುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಆ ಪ್ರಸಾದವನ್ನು ಸೇವಿಸಿ ಭಕ್ತರು ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಬನಶಂಕರಿ ತಾಯಿಗೆ ನಮ್ಮ ಎಲ್ಲ ಕಟ್ಟಿ ಯಾತ್ರಾ ಫ್ಯಾಮಿಲಿಯ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.